ನನ್ ಜೀವನದಲ್ಲಿ ದಾಂಪತ್ಯ ಅನ್ನೋದನ್ನ ವಿಧಿ ಮುಗ್ಸಕ್ ಹೊರಟಿದೆ. ಅದನ್ನ ಯಾರಿಂದನೂ ಬದಲಾಯಿಸಕ್ ಆಗೋದಿಲ್ಲ ಅಣ್ಣ. ಆದ್ರೆ ನಿನ್ನ ಜೀವನನ ನೀನೇ ನಿನ್ ಕೈಯಾರೆ ಹಾಳು ಮಾಡ್ಕೋತಾ ಇದೀಯ. ಪ್ಲೀಸ್ ಅಣ್ಣ, ಅಂತ ಒಳ್ಳೆ ಹುಡುಗಿನ ಕಳ್ಕೋಬೇಡ ಅಣ್ಣ. ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ದಯವಿಟ್ಟು ಅಣ್ಣ, ನನ್ಗೋಸ್ಕರ ಇದೊಂದ್ಸಲ ಅವ್ರನ್ನ ಕ್ಷಮಿಸು, ಅವ್ರನ್ನ ಒಪ್ಕೋ. ಸರಿವಾ, ಅವ್ರನ್ನ ಕ್ಷಮಿಸಿ ಒಪ್ಕೋತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರನ್ನ ಕ್ಷಮಿಸಿದ್ದಕ್ಕೆ. ಸರಿ, ಇನ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ್ಲೇ ಹೋಗಿ ನಿಮ್ಮಿಬ್ಬರ ಮಧ್ಯೆ ಇರೋ ಈ ದೂರನ ಅಂತ್ಯ ಆಡೋಣ. ಬಾ ಹೋಗೋಣ. ಬೇಡವಾ, ನಾನು ನಾಳೆ ಮಾತಾಡ್ತೀನಿ. ಸರಿ. ಹಲೋ ತಹಸೀಲ್ದಾರ್. ತುಳಸಿ, ನೀನ್ ಹೇಳಿದ್ದೆಲ್ಲ ನಿಜ. ಇದ್ಯಾಕೋ ತುಂಬಾ ದೊಡ್ಡ ಹಗರಣ ಆಗೋ ತರ ಕಾಣಿಸ್ತಿದೆ. ಇದ್ರ ಹಿಂದೆ ಇರೋದ್ ಬೇರೆ ಯಾರು ಅಲ್ಲ. ತಹಸೀಲ್ದಾರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನಿವಾಗ ಏನನ್ನು ಕೇಳೋ ಪರಿಸ್ಥಿತಿಲಿಲ್ಲ. ಯಾಕೆ, ಏನಾಯ್ತು ತುಳಸಿ? ಅದು ಅಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು, ಶಿವ ಅವ್ರೆಲ್ಲೂ ಕಾಣಿಸ್ತಿಲ್ವಾ? ಯಾಕೆ, ಎಲ್ಲ ಹೋದ್ರು? ಇವತ್ತು ಪಂಚಾಯಿತಿ ತೀರ್ಪಿನ ಪ್ರಕಾರ 10ನೇ ದಿನ ಅಲ್ವಾ? ಅದೇನಾಯ್ತು ಅಂದ್ರೆ, ಈ ಕ್ಷಣಕ್ಕೆ ನೀನ್ ಈ ಮನೆಗ್ ಕಾಲಿಟ್ಟು 10 ದಿನ ಆಯ್ತು. ಇನ್ನು 1 ನಿಮಿಷ ನೀನಿಲ್ಲಿ ನಿಂತಿದ್ರು 11ನೇ ದಿನಕ್ಕೆ ಕಾಲಿಟ್ಟಂಗಾಗುತ್ತೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ನಡಿಯೋ ಆಚೆ. ಇಷ್ಟೆಲ್ಲ ಆಯ್ತಾ ತುಳಸಿ? ಮತ್ತೆ ಜ್ಯೋತಿ ಏನೋ ಆಗೇ ಇಲ್ಲ ಅನ್ನೋ ತರ ಇದ್ಲಲ್ಲ. ಮತ್ತೀಗ ಸ್ವಲ್ಪ ಹೊತ್ತಲ್ಲೇ ಬಂದಿದ್ಲು. ನನ್ನನ್ನು ದ್ರೋಣ ಅವ್ರನ್ನ ಒಂದು ಮಾಡ್ತೀನಿ, ಧೈರ್ಯವಾಗಿರಿ ಅಂತ ನನಗೆ ಧೈರ್ಯ ಹೇಳೋದ್ಲು. ಬಹುಶಃ ಅವಳು ದ್ರೋಣ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿರ್ಬೋದು. ನೀನ್ ಅಲ್ಲೇ ಹೋದ್ರೆ ಅವಳು ಸಿಗ್ಬೋದು. ಹೌದಾ? ಸರಿ, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ. ಇವಳ್ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಓ, ವಿಷಯ ಗೊತ್ತಾಗಿರ್ಬೇಕು, ಅದಕ್ಕೆ ಫೋನ್ ಮಾಡ್ತಾ ಇದ್ದಾಳೆ. ನಮ್ಮ ಅಣ್ಣನ ಯಾಕೆ ಆಚೆ ಹಾಕ್ತೆ, ಇದೆಲ್ಲ ತಪ್ಪು, ಇಬ್ರು ಒಂದಾಗಿ ಬಾಳಿ ಬದುಕಿ ಅಂತ ಹೇಳಕ್ ಫೋನ್ ಮಾಡ್ತಾ ಇರ್ತಾಳೆ.